ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ SSTV. ನಾನು ಅಶ್ವಿನಿ. ಇವತ್ತು ನಮ್ಮ ಜೊತೆ ಇದ್ದಾರೆ ದೇಸಾಯಿ ಸಿನಿಮಾದ ಹೀರೋ ಮತ್ತು ಹೀರೋಯಿನ್. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ದೇಸಾಯಿ ಅಂದ್ರೇ ಒಂದು ಮಾತಿದೆ, ದೇಸಾಯಿ ಕುಟುಂಬ ಅಂದ್ರೇ ಒಂದು 30 ಜನ, ಒಂದು 25-30 ಜನ ಇರುವಂಥ ಒಂದು ಕೂಡು ಕುಟುಂಬ ಅಂತ ಮಾತಿದೆ. ನಿಮ್ಮ ದೇಸಾಯಿ ಕುಟುಂಬ ಎಷ್ಟು ಜನ ಸೇರಿದ್ದು ಹಾಗಿದ್ರೆ? ಮ್ಯಾಮ್ ನಮ್ಮದು ಆಲ್ಮೋಸ್ಟ್ ಒಂದು 30 ಮೆಂಬರ್ಸ್ವರೆಗೂ ಬರುತ್ತೆ ಮ್ಯಾಮ್. ಎಲ್ಲ ಇದು ಶೂಟಿಂಗ್ ಎಲ್ಲ ಎಲ್ಲಿ ಆಗಿದ್ದು? ಶೂಟಿಂಗ್ ಆಲ್ಮೋಸ್ಟ್ ಎಲ್ಲ ಒಂದು 60% ಬಾಲ್ಕೋಟ್ ಸೈಡ್ ಆಗಿರೋದು ಮ್ಯಾಮ್. ಇನ್ನು ಉಳ್ಳಿ ಸ್ವಲ್ಪ ಪ್ಯಾಚ್ ವರ್ಕ್ ಎಲ್ಲ ಈ ಕಡೆ ಬೆಂಗಳೂರು ಸೈಡು, ಚಿಕ್ಕಮಂಗ್ಳೂರೆಲ್ಲ ಈ ಸೈಡ್ ಆಗಿದೆ. ಈ ದೇಸಾಯಿ ಈ ಸಿನಿಮಾಗೆ ದೇಸಾಯಿ ಅನ್ನೋ ಒಂದು ಕಾನ್ಸೆಪ್ಟನ್ನು ತೊಗೊಂಡು ಬಂದಿದ್ದು ಯಾರ್ದಾಗಿತ್ತು? ನಮ್ಮ ಡೈರೆಕ್ಟರ್ ಸರೇ ಮ್ಯಾಮ್. ಫಸ್ಟು ಚೂಸ್ ಮಾಡಿದ್ದು ಡೈರೆಕ್ಟರ್ ಸರ್, ಪ್ರೊಡ್ಯೂಸರ್ ಸರ್ ಇಬ್ಬರು ಸೇರಿ ಸೆಲೆಕ್ಟ್ ಮಾಡಿದ್ದು ನಮ್ಮ ದೇಸಾಯಿ. ನೀವು ಕೂಡ ಉತ್ತರ ಕರ್ನಾಟಕ ಭಾಗದವರು ಅಂತ ಅಂದಾಗ ಈ ಸಿನಿಮಾದಲ್ಲಿ ಈ ಭಾಷೆಯಲ್ಲಿ ನಟನೆ ಮಾಡೋದು ನಿಮ್ಗೆ ಹೇಗೆ ಅನ್ನಿಸ್ತು? ಮ್ಯಾಮ್ ಅಂದರೆ ಫಸ್ಟು ಸ್ಟೋರಿ ಕೇಳಿದಾಗ ಇವ್ರು ಸ್ಕ್ರಿಪ್ಟ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದಲ್ಲಿ ಎಲ್ಲ ಉತ್ತರ ಕರ್ನಾಟಕದ ಲ್ಯಾಂಗ್ವೇಜ್ ಐತೆ ಮ್ಯಾಮ್. ನಂದು ಮಾತ್ರ ನಾರ್ಮಲ್ ಕನ್ನಡ ಲ್ಯಾಂಗ್ವೇಜ್ ಇತ್ತು ಮ್ಯಾಮ್. ಯಾಕಂದರೆ ನಾನು ಸಿನಿಮಾದಲ್ಲಿ ಪುಣೆಯಿಂದ ಬಂದಿರ್ತೀನಿ ಮ್ಯಾಮ್. ಅದಕ್ಕೋಸ್ಕರ ನಂದೆಲ್ಲ ನಾರ್ಮಲ್ ಲ್ಯಾಂಗ್ವೇಜ್ ಮ್ಯಾಮ್. ಇವ್ರದ್ದು ಹೀರೋಯಿನ್ ಅವ್ರದ್ದು ಮತ್ತು ತಂಗಿ ಕ್ಯಾರೆಕ್ಟ್ರು, ಫ್ಯಾಮಿಲಿ ಎಲ್ಲರದು ವಿಲನ್ಸ್ ಮಾತ್ರ ಪ್ಯೂರ್ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ನೋಡಿಲ್ಲ. ಹೀರೋಯಿನ್ ಬಂದು ಮೈಸೂರವರಾಗಿ ಒಂದು ಉತ್ತರ ಕರ್ನಾಟಕ ಭಾಷೆಯನ್ನು ಮಾತಾಡೋದು ನಿಮಗೆ ಕಷ್ಟ ಅನ್ನಿಸ್ತಾ ಅಥವಾ ಓಕೆ ನಾವು ಮಾತಾಡ್ಬೋದು ಅನಿಸ್ತು. ತುಂಬ ಕಷ್ಟ ಏನು ಅನಿಸ್ಲಿಲ್ಲ. ಅಂದರೆ ನಂಗೆ ಇಷ್ಟ ಉತ್ತರ ಕರ್ನಾಟಕ ಭಾಷೆ, ಒಂಥರ ಖುಷಿ ಕೊಡುತ್ತೆ. ಭಾಷೆ ಇಷ್ಟ ಆಗಿದೆ ಅಂದಮೇಲೆ ಸ್ವಲ್ಪ ಏನಾದರೂ ಮಾತಾಡಬೇಕಲ್ವಾ ಉತ್ತರ ಕರ್ನಾಟಕ ಭಾಷೆಯಿಂದ? ಹೇಗಿದ್ದೀರಿ, ಚಲೋ ಅದಿರಿ, ಇದು ಹೇಗಿದ್ದೀರಿ, ಚಲೋ ಇದ್ದೀರಿ, ಇದು ಸ್ವಲ್ಪ ನಾರ್ಮಲ್ ಆಗುತ್ತೆ. ಆದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ ಆಗಿರೋ ಕೆಲವೊಂದು ವರ್ಡ್ಸ್ಗಳಿರುತ್ತೆ ಗೊತ್ತಾ, ಅದನ್ನ ಕೇಳಕ್ಕೇನೆ ಸಖತ್ತಾಗಿರುತ್ತೆ. ಅವ್ರು ಏನೋ ಹೇಳಿದ್ರು ಹುಬ್ಳಿಯವರಲ್ವಾ, ಸೊ ನೀವು ಸ್ವಲ್ಪ ಹೇಳ್ಕೊಡಿ ಅಂತ. ಹುಬ್ಳಿಯವರು ನಾವು ಹೇಳೋದಕ್ಕಿಂತ ಜೊತೆಲೇ ಆ್ಯಕ್ಟ್ ಮಾಡಿದ್ದೀರಾ, ಅವರು ಕೂಡ ಆ ಭಾಗದವ್ರೆ, ಅವರು ಹೇಳ್ಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನೇನು ಹೇಳ್ತೀನಿ ಮ್ಯಾಮ್ ಹೇಳಿ ಅಲ್ವಾ, ಇವಾಗ ನೋಡಿ ಹೇಳ್ತಾರೆ ಬೈಗಳಿಂದ ಕಲಿತ್ರೆ ಚೆನ್ನಾಗಿ ಕಲಿಬೋದು ಅಂತ ಹೇಳ್ತಾರಲ್ವ. ನಮ್ಮ ಸೈಡು ಅದು ಬೈಯೋದ್ರಲ್ಲೇ ತುಂಬ ಫೇಮಸ್ಸು. ಏನಾದರೂ ಹೊಗಳ್ಬೇಕಾದ್ರೂ ಕೂಡ ಬೈಯೋದ್ರಿಂದನೇ ಹೊಗಳೋದು, ಅದೊಂಥರ ನಮಗೆ ಏನೋ ಹೆಮ್ಮೆ ಥರ ಕೆಲವೊಂದು ವರ್ಡ್ಗಳು ಅಲ್ವಾ. ಹಾಗಾಗಿ ನೀವು ಅವ್ರ ಕಡೆಯಿಂದ ಒಂದೆರಡು, ನಮ್ಮ ಸೈಡಿಂದ ಒಂದಿಷ್ಟು ಬೈಗಳಗಳು. ನಂಗೆ ಒಂದೇ ವರ್ಡ್ ಗೊತ್ತಿರೋದು, ಪ್ರೊಡ್ಯೂಸರ್ ಯೂಸ್ ಮಾಡ್ತಾ ಇರ್ತಾರೆ ಸೆಟ್ಟಲ್ಲಿ, ಸೊ ಅದು ಒಂದೇ ಗೊತ್ತಿರೋದು. ತುಂಬ ಮಾತಾಡಬಾರ್ದು ಹಂಗೆಲ್ಲ, ಅಷ್ಟು ಕೆಟ್ಟದಾಗಿ ಹಂಗಲ್ಲ. ಅದು ಏನೋ ಒಂಥರ ವಿಯರ್ಡ್ ಅನ್ಸುತ್ತೆ. ಅಂದರೆ ಹೆಂಗೆ ಹೇಳೋದು ಅಲ್ಲ, ನೀವು ಯಾಕಂದ್ರೆ ನಮ್ಮ ನಾರ್ತ್ ಕರ್ನಾಟಕದವ್ರು ಆಗ್ಬಿಟ್ಟು ನೀವು ಇಷ್ಟು ಸಾಫ್ಟಾಗಿ ಇರೋದು ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಅಂದರೆ ನಾರ್ತ್ ಕರ್ನಾಟಕ ಅಂದರೆ ನಾನು ಬೆಳೆದಿದ್ದೆಲ್ಲ ದಾವಣಗೆರೆಯಲ್ಲಿ ಮ್ಯಾಮ್, ಹಾಸ್ಟೆಲಲ್ಲಿ. ಆದ್ರೂ ಕೂಡ ಇಷ್ಟು ನಮ್ಮ ಸೈಡ್ ಅಂದಮೇಲೆ ಸ್ವಲ್ಪ ಬಾಯಿ ಎಲ್ಲ ಜೋರಾಗಿರುತ್ತೆ. ನೀವು ಆದರೂ ಮಾತು ಆಡ್ತಿಲ್ಲ, ತುಂಬ ಸಾಫ್ಟಾಗಿದ್ದೀರಾ. ಹೇಗೆ ಮನೇಲೆಲ್ಲಾನು ಹೀಗೇನಾ ಅಥವಾ ಈ ಥರ ಇಲ್ಲಿ ಬಂದು ಇಲ್ಲಿ ಆಚೆ ಕಡೆಯಲ್ಲಿ ಮಾತ್ರ? ಈ ಥರ ಸ್ಟಾರ್ಟಿಂಗಿಂದನೂ ಹಿಂಗೆ ಮ್ಯಾಮ್. ನನಗೆ ಮಮ್ಮಿ ಡೈಲಿ ಇವಾಗಲೂ ಇಂಟರ್ವ್ಯೂ ಬರ್ಬೇಕಾದ್ರೆ ಕೂಡ ಹೇಳಿದ್ರೆ ಚೆನ್ನಾಗಿ ಮಾತಾಡ್ಸೋದು ಜೋರಾಗಿ ಅಂತಂದರೆ ಸರಿ ಹೋಗಲಿ. ಇವಾಗ ಅವರೇ ತುಂಬ ಸಾಫ್ಟಾಗಿ ಮಾತಾಡ್ತಿದ್ದಾರೆ ಅಂದರೆ ಇನ್ನು ನಿಮಗೆ ಏನಾದರೂ ಹೇಳಿ ಅನ್ನೋದ್ರಲ್ಲಿ ತಪ್ಪಾಗುತ್ತೆ. ಸೊ ಏನು ಮಾಡಬೇಡ, ಅವ್ರ ಕಡೆಯಿಂದನೇ ಜೋರಾಗಿ ಮಾತಾಡ್ಸೋಣ ಅಲ್ವಾ. ನೀವೇ ಹೇಳಿ. ಇವಾಗ ಅವ್ರಿಗೆ ಬೈಬೇಕು, ನೀವು ಫುಲ್ಲು ಜೋರಲ್ಲಿ, ಗತ್ತಲ್ಲಿ, ಆ ಕೋಪದಲ್ಲಿ ಬೈಬೇಕು. ತುಂಬ ಯೋಚನೆ ಮಾಡ್ತಿದ್ದೀರಾ? ಏನಂತ ಬೈಯೋದು? ಒಂದು ಕಾಮನ್ ವರ್ಡ್ ಇದೆ ನಮ್ಮ ಸೈಡು, ಅದಲ್ಲ ಅಪ್ಪ. ನೀವು ಅಲ್ಲಿ ಇದೇ ಭಾಳ ಕೇಳಿಸ್ಕೊಂಡಿರೋದು. ಬಿಜಾಪುರಲ್ಲಿ ಅಂತ ಇದೇ ಕೇಳಿಸ್ಕೊಂಡಿರೋದು. ಒಂದೊಂದು ಕಡೆ ಒಂದೊಂದು ಥರ ಬೈತಾರೆ. ಸರಿ ಹೋಗ್ಲಿ ಬಿಡಿ, ಬೇಡ. ಇವಾಗ ನಿಮ್ಮ ಸಿನಿಮಾದ ನಿಮ್ಮ ಆಯ್ಕೆ ಹೇಗಾಯಿತು? ಸಿನಿಮಾ ಆಯ್ಕೆ ಹೆಂಗೆ ಅಂದರೆ, ಆ್ಯಕ್ಚುಲಿ ಲೈಕ್ ಸ್ಕ್ರಿಪ್ಟ್ ಕೇಳಿದ ತಕ್ಷಣ ಉತ್ತರ ಕರ್ನಾಟಕ ಸಬ್ಜೆಕ್ಟ್ ಅಂತ ಅಂದರು. ಸೊ ಉತ್ತರ ಕರ್ನಾಟಕ ಸಬ್ಜೆಕ್ಟ್ ಮಾಡಲೇಬೇಕು ಅಂತ ಒಂದು ಆಸೆ ಇತ್ತು ನನಗೆ. ಆ್ಯಂಡ್ ಈ ಸ್ಕ್ರಿಪ್ಟ್ ನನಗೆ ಆ್ಯಕ್ಚುಲಿ ಚೆನ್ನಾಗಿ ಸೂಟ್ ಆಗುತ್ತೆ ಅನ್ನೋ ಥರ ಅನಿಸ್ತು. ಆ್ಯಂಡ್ ದೇಸಾಯಿ ಅಂತ ಅಂದಾಗ ಸ್ವಲ್ಪ ಹಳೇದಾಯ್ತಲ್ಲ ಅನ್ನೋ ಥರ ನಾನು ಕೇಳಿದೆ. ಸರ್ ಈ ಥರ ದೇಸಾಯಿ ಅಂದರೆ ಸ್ವಲ್ಪ ಹಳೆ ಟೈಟಲ್ ಥರ ಏನಾದ್ರು ಅನಿಸಲ್ವಾ ಅಂತ. ಬಟ್ ಆ್ಯಕ್ಚುಲಿ ಪ್ರೊಡ್ಯೂಸರ್ ಸರು ಅಂದರೆ ಅವ್ರು ಆ ಕಡೆ ಬಾಗಲಕೋಟೆ ಆಗಿರೋದ್ರಿಂದ, ಸೊ ಅವ್ರು ಹೇಳಿದ್ರು ಇಲ್ಲ ದೇಸಾಯಿ ಅಂದರೆ ಅದೊಂದು ಮನೆತನ, ಅದಕ್ಕೊಂದು ಪ್ರೈಡ್ ಇದೆ ಅಂತ. ಸೊ ಅದೆಲ್ಲ ಹೇಳಿದ್ಮೇಲೆ ಅರ್ಥ ಆಯ್ತು, ಓಕೆ ಫೈನ್. ಹಾಗಿದ್ರೆ ಇಬ್ಬರಲ್ಲಿ ದೇಸಾಯಿ ಮನೆತನದವ್ರು ಯಾರು? ಅದು ಫಿಲಮ್ ನೋಡಬೇಕು, ನೋಡಿದ್ಮೇಲೆ ನೀವು ಹೇಳಬೇಕು. ನಿಮ್ಮ ಮೊದಲನೇ ಸಿನಿಮಾ ಅದ್ರಲ್ಲಿ ಸಾಂಗ್ ಅಂತೂ ಸಿಕ್ಕಾಪಟ್ಟೆ ಹಿಟ್ ಆಯಿತು. ಇವಾಗಲೂ ಕೇಳಿದ್ರೆ ಆ ಸಾಂಗ್ ಕೇಳಿದ್ರೆ ಒಂಥರ ಬೇರೆ ಮೂಡ್
ಕರ್ಕೊಂಡು ಹೋಗುತ್ತೆ. ಇವಾಗ ಈ ಸಿನಿಮಾದಲ್ಲಿ ಇನ್ನೂ ನಾವು ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮಿಂದ? ಮ್ಯಾಮ್ ಈ ಸಿನಿಮಾನಲ್ಲಿ ಸಾಂಗ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದ್ದಾವೆ ಮ್ಯಾಮ್. ಮತ್ತು ಲವ್ 360 ಇದಕ್ಕೆ ಕಂಪೇರ್ ಮಾಡಿದರೆ ಆಲ್ಮೋಸ್ಟ್ ಇದರಲ್ಲಿ ಫೈಟ್ಸ್ ಎಲ್ಲ ಫುಲ್ ಡಿಫ್ರೆಂಟಾಗಿ ಬಂದಿದ್ದಾವೆ ಮ್ಯಾಮ್. ಒಂದು 5 ಫೈಟ್ಸ್ ಇದೆ, ಒಂದಕ್ಕಿಂತ ಒಂದು ಫುಲ್ ಡಿಫ್ರೆಂಟು. ಮತ್ತು ಅದಕ್ಕಿಂತ ಇದರಲ್ಲಿ ತುಂಬ ಕಷ್ಟ ಬಿದ್ದಿದ್ದೀನಿ ಮ್ಯಾಮ್ ಈ ಸಿನಿಮಾನಲ್ಲಿ. ನೀವು ಹೇಳಿ, ಇವಾಗ ಬೇರೆ ಭಾಷೆಯಲ್ಲಿ ನಟಿಸೋದು ಕಷ್ಟನಾ ಅಥವಾ ನಮ್ಮ ಕನ್ನಡದಲ್ಲೇ ಇದ್ಬಿಟ್ಟು ಈ ಥರ ಈ ಬೆಂಗಳೂರು ಲ್ಯಾಂಗ್ವೇಜೇ ಬೇರೆ, ನಾರ್ತ್ ಕರ್ನಾಟಕ ಲ್ಯಾಂಗ್ವೇಜೇ ಬೇರೆ, ಈ ಥರ ಭಾಷೆಗಳನ್ನು ಕಲಿತು ಆ್ಯಕ್ಟ್ ಮಾಡೋದು ಕಷ್ಟನಾ? ಬೇರೆ ಲ್ಯಾಂಗ್ವೇಜ್ ಹೋಗಿ ಮಾಡೋದೇ ಕಷ್ಟ ನನ್ನ ಪ್ರಕಾರ. ಬಿಕಾಸ್ ನಮ್ಮ ಕನ್ನಡ ಹೆಂಗೆ ಅಂದರೆ ಒಂದು ಸ್ವಲ್ಪ ಲೈಟಾಗಿ ವೇರಿಯೇಷನ್ಸ್ ಇರುತ್ತೆ, ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಸ್ಲ್ಯಾಂಗಲ್ಲಿ. ನಮ್ದು ಏನಿದ್ರು ಸ್ಲ್ಯಾಂಗಲ್ಲಿ ಒಂಚೂರು ಮಂಗಳೂರು ಕಡೆ ಒಂದು ಸ್ಲ್ಯಾಂಗ್ ಥರ ಇರುತ್ತೆ, ಇಲ್ಲಿ ಉತ್ತರ ಕರ್ನಾಟಕ ಕಡೆ ಒಂದು ಸ್ಲ್ಯಾಂಗ್ ಥರ ಇರುತ್ತೆ. ಸೊ ಇದು ಸ್ವಲ್ಪ ನಮ್ಗೆ ಈಸಿ ಆಗುತ್ತೆ. ಬಟ್ ಬೇರೆ ಲ್ಯಾಂಗ್ವೇಜ್ ಕಲಿತು ಮಾಡೋದು ಅದು ಕಷ್ಟ, ಚಾಲೆಂಜಿಂಗ್ ಅನ್ಸುತ್ತೆ. ಸೆಟ್ಟಲ್ಲಿ ಹೆಂಗೆ ಇದೇ ಥರ ಸಾಫ್ಟಾಗಿ ಇರ್ತಿದ್ರಾ ಅಥವಾ ಅಲ್ಲೂ ತರಲೆ ತಮಾಷೆ ಅಟ್ಲೀಸ್ಟ್ ಏನಾದರೂ ಮಾಡ್ತಾ ಇದ್ರಾ? ಕಾಮಿಡಿ ಆಗ ಈ ಥರ ತರಲೆ ತಮಾಷೆಗಳೇನಾದರೂ? ಏನೂ ಇಲ್ಲ, ಏನೂ ಇಲ್ಲ. ಸಿನಿಮಾ ತಕ್ಷಣ ಗೋ ಬ್ಯಾಕ್ ಅಷ್ಟೇ. ಯಾವ ಥರದ್ದು ಎಂಟರ್ಟೈನ್ಮೆಂಟ್ ಏನೂ ಇಲ್ಲ ಸೆಟ್ಟಲ್ಲಿ? ಅಂದರೆ ನಮ್ಮ ವಿಲನ್ಸು ವರಟ ಪ್ರಶಾಂತ್ ಸರು, ಚಲವರಾಜ್ ಸರು ಇವ್ರ ಜೊತೆ ಸ್ವಲ್ಪ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದೀವಿ ಅಷ್ಟೇ. ಅಷ್ಟೇ, ನೀವುಗಳಿಬ್ರು ಕೂತ್ಕೊಂಡು ಮಾತಾಡಿದಾಗಲಿ, ಹರಟೆ ಹೊಡೆದಿದ್ದಾಗಲಿ? ಇವರು ಮತ್ತು ವರಟ ಪ್ರಶಾಂತ್ ಸರ್ ಅವರು ಆ್ಯಂಡ್ ಚಲವರಾಜ್, ಅದೇ ವಿಲನ್ಸ್ ಎಲ್ಲ ಅವ್ರ ಜೊತೆ ಗ್ಯಾಂಗ್ ಜೊತೆ ಅವರು ಇರ್ತಾಯಿದ್ರು. ಬಟ್ ನಾನು ಹೆಂಗೆ ಅಂದರೆ ಯೂಶಲಿ ಸೆಟ್ಟಲ್ಲಿ ಏನೇ ಲೈಕ್ ಶಾರ್ಟ್ಸ್ ಇದ್ದರೆ ಮಾತ್ರ ಇರ್ತೀನಿ, ಇಲ್ಲ ಅಂತ ಇರ್ತೀನಿ ಬ್ಯಾಕ್. ಇವಾಗ ಶೂಟಿಂಗ್ ಅಂದ ತಕ್ಷಣ ಎಷ್ಟೋ ಆರ್ಟಿಸ್ಟ್ಗಳು ರೀಲ್ಸ್ ಮಾಡೋದು, ಈ ಥರ ವ್ಲಾಗ್ಸ್ ಮಾಡಿ ಅಪ್ಲೋಡ್ ಮಾಡೋದು, ಈ ಥರ ಎಲ್ಲ ಮಾಡ್ತಾರೆ. ನೀವುಗಳು ಹೇಗೆ ಆ ಥರ ಎಲ್ಲ ಮಾಡಲ್ವಾ ಅಥವಾ ಯಾವ ಥರ? ನಾನು ಇವಾಗ ಕಲಿತಾ ಇದ್ದೀನಿ ಸ್ವಲ್ಪ ಬಿಕಾಸ್ ಅಂದರೆ ಯೂಶಲಿ ಹೆಂಗೆ ಅಂದರೆ ನನಗೆ ಫಸ್ಟ್ ಆಫ್ ಆಲ್ ಪ್ರಮೋಟ್ ಮಾಡ್ಕೊಳ್ಳೋದೇ ಸ್ವಲ್ಪ ಬರಲ್ಲ. ಆ್ಯಂಡ್ ಇವಾಗ ಸ್ವಲ್ಪ ಎಲ್ಲರೂ ಹೇಳಿ ಕೇಳಿ ತಿಳ್ಕೊಂಡು ರೀಸೆಂಟಾಗಿ ಶುರು ಮಾಡಿದ್ವಿ. ಬಟ್ ಸಿನಿಮಾ ನಡಿಬೇಕಾರೆಲ್ಲ ತುಂಬ ಸ್ವಲ್ಪ ಎಲ್ಲೂ ಸುಮ್ಮನೆ ಸ್ಟೋರಿ ಹಾಕೋಕ್ಕೆ ಸುಮ್ಮನೆ ಒಂದು ಸ್ವಲ್ಪ ತಗೊಳ್ತಾ. ನೀವಂತೂ ಅದನ್ನು ಮಾಡಿರಲ್ಲ ಅನ್ಸುತ್ತಲ್ಲ? ಸ್ಟೋರಿ ಆಗ್ತಿದೆ ಅಷ್ಟೇ ಅಷ್ಟೇ, ಮತ್ತೇನು ಇಲ್ಲ. ಇವಾಗ ದೇಸಾಯಿ ಅನ್ನೋ ಒಂದು 30 ಜನದ ಕೂಡು ಕುಟುಂಬ, ಇವಾಗ ನಿಮ್ಗೆ ಹೆಂಗೆ ಈ ಕೂಡು ಕುಟುಂಬದಲ್ಲಿ ಬೆರೆಯೋದು ಇಷ್ಟನಾ ಅಥವಾ ಅಪ್ಪ ಅಮ್ಮ ನಾವುಗಳು ಇಷ್ಟೇ ನಮ್ಮದು ಕುಟುಂಬ ಅನ್ನೋದೊಂದಿರುತ್ತಲ್ಲ, ಇದು ನಿಮ್ಗೆ ಇಷ್ಟನಾ ಪರ್ಸ್ನಲ್ ಲೈಫಲ್ಲಿ? ಲೈಕ್ ಅಂದರೆ ನನಗೆ ಪರ್ಸ್ನಲಿ ನಾನು ಚಿಕ್ಕವಳಿಂದ ಬೆಳೆದಿರೋದೇ ಜಾಯಿಂಟ್ ಫ್ಯಾಮಿಲಿಲಿ. ಅದಾದಮೇಲೆ ಸ್ವಲ್ಪ ನ್ಯೂಕ್ಲಿಯರ್ ಫ್ಯಾಮಿಲಿ ಆಯಿತು. ಬಟ್ ನನಗೆ ತುಂಬ ಲೈಕ್ ಫ್ಯಾಮಿಲಿ ಇರಬೇಕು ಅಂದರೆ ಅಜ್ಜಿ ತಾತ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲ ಒಟ್ಟಿಗೆ ಇರೋದು ತುಂಬ ಇಷ್ಟ. ನನಗೂ ಕೂಡು ಕುಟುಂಬ ಅಂದರೆ ಇಷ್ಟ ಮ್ಯಾಮ್. ಬಟ್ ನಾವು ಇರೋದೆಲ್ಲ ಸಪ್ರೇಟಾಗಿ ಇದುವರೆಗೂ ಇವಾಗ ಯಾವುದೋ ಫಂಕ್ಷನ್ಗಳಲ್ಲಿ ಆಗಲಿ ನಮ್ಮ ರಿಲೇಟಿವ್ಸಲ್ಲಿ ಇದ್ದಾಗ ಎಲ್ಲೋ ಒಂದು ಕಡೆ ಈ ಶೂಟಿಂಗ್ ಟೈಮಲ್ಲಿ ನಿಮಗೆ ಅನ್ನಿಸ್ತಾ ನಾವು ರಿಯಲ್ ಲೈಫಲ್ಲಿ ಈ ಥರ ಎಲ್ಲ ಎಂಜಾಯ್ ಮಾಡಿದ್ವಲ್ಲ ಸ್ಕೂಲ್ ಡೇಸಲ್ಲಿ ಆಗಿರ್ಬೋದು, ಈ ರಜೆಗಳಿಗೆ ಹೋದಾಗೆಲ್ಲ ಆಗಿರ್ಬೋದು, ಏನಾದರೂ ಒಂದು ಅನಿಸುತ್ತಾ ನಿಮಗೆ? ಅನಿಸುತ್ತೆ ಮ್ಯಾಮ್. ಫ್ರೆಂಡ್ಸ್ ಜೊತೆ ಸ್ವಲ್ಪ ಸೀನ್ಸ್ ಇದ್ದಾಗ ಇಲ್ಲ ಈ ಥರ, ಮತ್ತು ಫ್ಯಾಮಿಲಿ ಜೊತೆನೂ ಅನಿಸುತ್ತೆ ಮ್ಯಾಮ್. ಅದು ಇವಾಗ ಜನಗಳು ಸಿನಿಮಾ ಆಬ್ವಿಯಸ್ಲಿ ಇವಾಗ ತುಂಬ ಬೇಗ ಕನೆಕ್ಟ್ ಆಗೋದನ್ನು ಆಯ್ಕೆ ಮಾಡ್ಕೋತಾರೆ, ಇಷ್ಟಪಡ್ತಾರೆ ಜನ. ಹಾಗಿದ್ರೆ ಈ ದೇಸಾಯಿ ಸಿನಿಮಾ ಜನಗಳಿಗೆ ಯಾವ ಥರ ಕನೆಕ್ಟ್ ಆಗುತ್ತೆ ಮ್ಯಾಮ್? ಅಂದರೆ ಇದು ದೇಸಾಯಿ ಸಣ್ಣ ಹುಡುಗರು, ಮಿಡಲ್ ಏಜು, ಗ್ರ್ಯಾಂಡ್, ಎಲ್ಲರಿಗೂ ಗ್ರ್ಯಾಂಡ್ ಏಜ್ನವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ಮ್ಯಾಮ್. ಯಾಕಂದರೆ ಇದರಲ್ಲಿ ತಾತನ ಪ್ರೀತಿ, ಅಪ್ಪ ಅಮ್ಮನ ಪ್ರೀತಿ, ಮತ್ತು ಗರ್ಲ್ಫ್ರೆಂಡ್ ಪ್ರೀತಿ, ಒಟ್ಟು ಎಲ್ಲ ಮಿಕ್ಸ್ ಇದೆ ಅಲ್ಲ ಮ್ಯಾಮ್. ಎಲ್ಲ ಏಜ್ನವರು ಇಷ್ಟಪಡೋವಂಥ ಸಿನಿಮಾ ಮ್ಯಾಮ್. ಫನ್ನಾಗಿ ಒಳ್ಳೆ ಚೆನ್ನಾಗಿರುತ್ತೆ ಮ್ಯಾಮ್. ಅದೇ ಹೇಳಿದ್ರಲ್ಲ, ಸ್ವಲ್ಪ ಅದನ್ನೇ ಜೋರಾಗಿ ಹೇಳಿ ನೋಡೋಣ. ಕೇಳಿಸ್ತಾ ವಿಶ್ವ ನಿಮ್ಗೆ ಏನಾರ? ಏನು ಕೇಳಿಸ್ಲಿಲ್ವಲ್ಲ? ಸ್ವಲ್ಪ ಜೋರಾಗಿ ಹೇಳಿ. ಅಂದರೆ ಇದು ಎಲ್ಲ ಏಜ್ನವರು ನೋಡೋವಂಥ ಸಿನಿಮಾ ಮ್ಯಾಮ್. ಯಾಕಂದರೆ ಇದರಲ್ಲಿ ತಾತನ ಪ್ರೀತಿ ಮತ್ತು ಅಪ್ಪ ಅಮ್ಮನ ಪ್ರೀತಿ, ಗರ್ಲ್ಫ್ರೆಂಡ್ದು, ಸಿಸ್ಟರ್ದು ಮತ್ತು ಫ್ರೆಂಡ್ಸ್ದು ಎಲ್ಲ ಒಂದು ವ್ಯಾಲ್ಯೂ ಇರೋಂಥ ಸಿನಿಮಾ ಮ್ಯಾಮ್. ಚೆನ್ನಾಗಿರುತ್ತೆ ಮ್ಯಾಮ್. ಐ ಥಿಂಕ್ ನೀವು ಫಸ್ಟ್ ರ್ಯಾಂಕ್ ರಾಜು ಅಂತ ಅನ್ಸುತ್ತೆ. ಫಸ್ಟ್ ರ್ಯಾಂಕ್ ಏನಿಲ್ಲ ಮ್ಯಾಮ್. ನಾನು ಮನೇಲಿ ನಮ್ಮಮ್ಮ ಹಿಂಗೆ ಮಾತಾಡು ಹಿಂಗೆ ಹೇಳ್ಕೊಟ್ಟಿದ್ದಾರೆ, ನಾನು ಇಷ್ಟೇ ಮಾತಾಡ್ತೀನಿ, ಇಷ್ಟೇ ಸ್ಲೋ ಆಗಿ ಮಾತಾಡ್ತೀನಿ, ನಾನು ಎಕ್ಸ್ಟ್ರಾ ಮಾತಾಡಲ್ಲ. ನನಗೆ ಆ ಥರ ಅನ್ನಿಸ್ತಾ ಇದೆ. ಸೆಟ್ಟಲ್ಲೂ ಕೂಡ ಹೀಗೇನಾ? ಇಷ್ಟೇ ಸೈಲೆಂಟಾ ಇವರು? ಯಾರು ಜಾಸ್ತಿ ಮಾತಾಡಿದ್ದು ಇಬ್ಬರಲ್ಲಿ? ಆಗಿದ್ರೆ ಇವರೇ ಜಾಸ್ತಿ ಮಾತಾಡ್ತಾರೆ. ನಾನೇ ಸೆಟ್ ಅಂದರೆ ಯೂಶಲಿ ಅವರೇ ಹೇಳ್ತಾರೆ ನೀನೇ ಈ ಸಿನಿಮಾಗೆ ಹೀರೋ ಮತ್ತು ಹೀರೋಯಿನ್ ಎರಡು ನೀವೇ. ಬಿಕಾಸ್ ಅಂದರೆ ನಾನು ಸ್ವಲ್ಪ ಏನಂದರೆ ಮಾತಾಡೋದು ಜಾಸ್ತಿ, ಅಂದರೆ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಈ ಥರ ಮಾಡೋಣ ಅಂತ. ಇವ್ರು ಸ್ವಲ್ಪ ಶೈ. ಇವಾಗಿನ ಸ್ವಲ್ಪ ಬೇಕು ಮ್ಯಾಮ್. ಫಸ್ಟ್ ಸಿನಿಮಾ ಶಶಾಂಕ್ ಸರ್ ಶೂಟಿಂಗ್ ಟೈಮಲ್ಲಿ ಪ್ರವೀಣ್ ಸ್ವಲ್ಪ ಡೈಲಾಗ್ ಜೋರಾಗಿ ಹೇಳೋ ಅಂತಿದ್ರು ಸರ್. ನೀವು ಇಷ್ಟು ಸೈಲೆಂಟು ಮತ್ತು ಈ ಕ್ಷೇತ್ರನ
ಹೇಗೆ ಆಯ್ಕೆ ಮಾಡ್ಕೊಂಡ್ರಿ ನೀವು? ಮ್ಯಾಮ್ ಅಂದರೆ ಫಸ್ಟಿಂದನೂ ಇಂಟ್ರೆಸ್ಟ್ ಇತ್ತು ಮ್ಯಾಮ್. ನಮ್ಮ ಅಂಕಲ್ಲು ತೆಲುಗುನಲ್ಲಿ ಒಂದು 20 ಇಯರ್ಸಿಂದ ಪ್ರೊಡ್ಯೂಸರ್ ಮ್ಯಾಮ್. ಅವ್ರ ಜೊತೆ ಈಗ ಸಿನಿಮಾ ಮತ್ತು KGF ತೆಲುಗುನಲ್ಲಿ ನಮ್ಮ ಅಂಕಲೇ ತೊಗೊಂಡಿದ್ವಿ. ಅವ್ರ ಜೊತೆ ಅಲ್ಲಿ ಇಲ್ಲಿ ಥಿಯೇಟ್ರ್ ವಿಸಿಟ್ ಅವೆಲ್ಲ ಹೋಗ್ತಿದ್ವಲ್ಲ, ನೋಡಿಲ್ಲ ನನಗೂ ಸಿನಿಮಾನಲ್ಲಿ ಏನು ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಇತ್ತು ಮ್ಯಾಮ್. ಬಟ್ ಇಲ್ಲ, ಸ್ಟಡೀಸ್ ಕಂಪ್ಲೀಟ್ ಆದಮೇಲೆ ಮಾಡೋದಂತ ಸ್ವಲ್ಪ ಲೇಟಾಗಿ. ನೀವು ಆಲ್ರೆಡಿ 3 ಸಿನಿಮಾ ಮಾಡಿದವರು, ಹೇಗೆ ಸ್ಟಾರ್ಟ್ ಆಯಿತು ನಿಮ್ಮ ಜರ್ನಿನೂ ಕೂಡ? 2018 ನಾನು ನಮ್ಮ ಹುಡುಗರು ಶುರು ಮಾಡಿದ್ದು. ಬಟ್ ದುರಾದೃಷ್ಟಕ್ಕೆ ಕರೋನಾ ಬಂತು, 2 ವರ್ಷ ಅಲ್ಲಿ ವೇಸ್ಟ್ ಆಯಿತು. ಆ್ಯಂಡ್ ಅದಾದಮೇಲೆ 2022 ನನ್ನ ಸಿನಿಮಾ ರಿಲೀಸ್ ಆಯಿತು. ಲೈಕ್ ಸ್ಕ್ರ್ಯಾಚ್ ಆಯಿತು, ಅಂದರೆ ಸ್ಕ್ರ್ಯಾಚಿಂದ ಮತ್ತೆ ನಾನು ಶುರು ಮಾಡಬೇಕಾಯ್ತು. ಬಿಕಾಸ್ ಯಾರಿಗೂ ಜನಕ್ಕೆ ರೀಚ್ ಆಗಿರಲಿಲ್ಲ ಸಿನಿಮಾ. ಆ್ಯಂಡ್ ಹುಬ್ಳಿ ಕಡೆ ಮಾತ್ರ ಒಂದು ಸ್ವಲ್ಪ ಚೆನ್ನಾಗಿ ಆಗ್ತಿತ್ತು ಸಿನಿಮಾ, ಅಂದರೆ ಅಲ್ಲಿಯವರೆಲ್ಲ ಸ್ವಲ್ಪ ಸಪೋರ್ಟ್ ಇತ್ತು. ಸೊ ಎಲ್ಲೋ ಒಂದು ಕಡೆ ಮತ್ತೆ ಸ್ಕ್ರ್ಯಾಚಿಂದ ಶುರು ಮಾಡಬೇಕು ಅಂದಾಗ ಸ್ವಲ್ಪ ಅದೊಂದು ಬೇಜಾರು. ಆ್ಯಂಡ್ ಎಸ್ಪೆಷಲಿ ಹೆಣ್ಮಕ್ಳಿಗೆ ನಮಗಿರೋದೇ ಸ್ಪ್ಯಾನ್ ಕಮ್ಮಿ ಇಂಡಸ್ಟ್ರೀಲಿ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಸ್ಕ್ರ್ಯಾಚಿಂದ ಮಾಡಬೇಕು ಅಂದಾಗ ಏನು ಮೊದಲನೇ ಸಿನಿಮಾದಲ್ಲಿ ಎಕ್ಸ್ಪೀರಿಯನ್ಸ್, ಆ 4 ವರ್ಷ 2018ಇಂದ 2022ವರೆಗೂ ಏನು ಎಕ್ಸ್ಪೀರಿಯನ್ಸ್ ತೊಗೊಂಡಿದ್ದೆ ಅದೆಲ್ಲ ತಲೆಯಲ್ಲಿ ಇಟ್ಕೊಂಡು ಯಾವ ಥರ ಸ್ಕ್ರಿಪ್ಟ್ ತೊಗೊಬೇಕು, ಯಾವ ಥರ ಟೀಮ್ ಚೂಸ್ ಮಾಡಬೇಕು, ಪ್ರತಿಯೊಂದು ನೋಡಿ ರಾನಿ ಮತ್ತು ದೇಸಾಯಿ ಸಿನಿಮಾ ತೊಗೊಂಡಿದ್ದು. ಅದೇ ಇವಾಗ ನೀವು ಹೇಳ್ದಾಗೆ ಹೀರೋಯಿನ್ಸ್ಗಳಿಗೆ ಒಂದಿಷ್ಟು ವರ್ಷದಲ್ಲಿ ಲೈಫ್ ಅಂತ ಇರುತ್ತೆ, ಆಬ್ವಿಯಸ್ಲಿ ಅದು ಕರೆಕ್ಟು. ಇವಾಗ ನಾರ್ತ್ ಕರ್ನಾಟಕದಲ್ಲಿ ಶೂಟ್ ಮಾಡಿದ್ದೀರಾ ಅಂದಾಗ ಆಬ್ವಿಯಸ್ಲಿ ಅಲ್ಲಿ ಫುಡ್ಡನ್ನು ನೀವು ಟೇಸ್ಟ್ ಮಾಡೇ ಇಡ್ತೀರಾ. ಯಾವುದು ನಿಮಗೆ ತುಂಬ ಇಷ್ಟ ಆಗಿರುವಂಥ ಫುಡ್? ನಾವು ಸ್ವಲ್ಪ ನಾನ್ ವೆಜ್ ಪ್ರಿಯರು. ಆ್ಯಕ್ಚುಲಿ ಅಲ್ಲಿ ಒಂದು ಹೋಟೆಲಲ್ಲಿ ತರಿಸ್ತಾ ಇದ್ರು, ಐ ಡೋಂಟ್ ರಿಮೆಂಬರ್, ಸ್ವಲ್ಪ ಹೆಸರು ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ಎಲ್ಲ ಕಡೆ ಟ್ರೈ ಮಾಡಿದೆ, ನಂಗೆ ಎಲ್ಲೂ ಸೆಟ್ ಆಗಲಿಲ್ಲ. ಬಿಕಾಸ್ ನಾವು ಮೈಸೂರವ್ರಲ್ವ, ನಮ್ಗೆ ಸ್ವಲ್ಪ ಖಾರ ಎಲ್ಲ ಜಾಸ್ತಿ ತಿನ್ನೋ ಅಭ್ಯಾಸ. ಸೊ ಅದಾದಮೇಲಿಂದ ಸಮ್ ಮಿಲ್ಟ್ರಿ ಹೋಟ್ಲ್ ಯಾವುದು, ಅಲ್ಲಿ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಅಂದರೆ ನಂಗೆ ಸ್ವಲ್ಪ ಮೈಸೂರು ಫೀಲ್, ಸದ್ಯ ಇದಾದರೂ ಸಿಗ್ತಾಯಿಲ್ಲ ಅನ್ನೋ ಥರ. ಬಿಕಾಸ್ ಅಲ್ಲಿ ಎಲ್ಲ ಹೆಂಗೆ ಅಂದರೆ 4 ಥರ ಪಲ್ಯ, 4 ಥರ ಕಾಳುಗಳು ಆ್ಯಂಡ್ ಆ ಥರ ಇರುತ್ತೆ, ರೊಟ್ಟಿ ಅದು ಇದು. ಬಟ್ ನಮಗೆ ಈ ಕಡೆ ಸ್ವಲ್ಪ ಅಡ್ಜಸ್ಟ್ ಆಗಿರೋದ್ರಿಂದ ಆ ಕಡೆ ಸ್ವಲ್ಪ ವೆಜಿಟೇರಿಯನ್ ಫುಡ್ಗೆ ಸ್ವಲ್ಪ, ಅಂದರೆ ವೆಜಿಟೇರಿಯನ್ ತಿಂತೀನಿ ಬಟ್ ಎಲ್ಲೋ ಒಂದು ಕಡೆ ಅವಾಗ ಒಂದು ಪೀಸ್ ಆದರೂ ಅಂದಾಗ ಸೊ ಅಲ್ಲಿ ಚೆನ್ನಾಗಿತ್ತು ಆ್ಯಕ್ಚುಲಿ. ಇವಾಗ ನೀವು ಅಡುಗೆ ಎಲ್ಲ ಮಾಡ್ತೀರಾ ಮನೇಲಿ? ಇಲ್ವಾ? ಸೀರಿಯಸ್ಲಿ? ಅಟ್ಲೀಸ್ಟ್ ಮ್ಯಾಗಿ ಎಲ್ಲರೂ ಮಾಡ್ತಾರೆ. ಅದೇ ನೀವು ಮಾಡೇ ಇಲ್ಲ ಅಂದ್ರೂ ನೋಡಿದ್ರೆ ಅಟ್ಲೀಸ್ಟ್ ಮ್ಯಾಗಿನಾದ್ರೂ ಮಾಡಿದ್ದೀರಾ? ಅಂದರೆ ಫ್ರೀ ಟೈಮಲ್ಲಿ ಯೂಟ್ಯೂಬ್ ನೋಡ್ಕೊಂಡು ಅಡುಗೆ ಮಾಡ್ತೀನಿ. ಬಟ್ ನಾನೇ ಲೈಕ್ ಅಡುಗೆ ಮಾಡೋದೆಲ್ಲ ಕಮ್ಮಿ. ತುಂಬ ಅಂದರೆ ಇದೇನಾದ್ರು ಅನ್ಸುತ್ತೆ ಯೂಟ್ಯೂಬಲ್ಲಿ ನೋಡಿದಾಗ, ಅಥವಾ ಏನಾದ್ರು ಇದನ್ನ ಮಾಡಬೇಕು ಅಂತ ಅನ್ಸಿದ್ರೆ ಮಾಡ್ತೀನಿ ಅಷ್ಟೇ. ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅನ್ಸುತ್ತಲ್ಲ? ಅಡುಗೆ ಚಿಕನ್ ಮಾಡ್ತೀನಿ. ಹೌದಾ? ಅಮ್ಮನಿಗೆಲ್ಲ ಮಾಡಿ ಮನೇಲಿ, ಅಮ್ಮನಿಗೆ ಯಾವತ್ತಾದ್ರೂ ಮಾಡಿ ಮನೇಲಿ ಗೊತ್ತಿನಲ್ಲ. ನಾನು ಹೊರಗಡೆ ಫ್ರೆಂಡ್ಸ್ ಜೊತೆ ಕಲ್ತು ಕೇಳ್ತಾ ಇದ್ರೆ ನಿಮ್ಮಮ್ಮ ಇಂಟರ್ವ್ಯೂ ನೋಡಿದ್ರೆ ಮನೆಗೆ ಹೋದ್ಮೇಲೆ ಕ್ಲಾಸ್ ತಗೊಳ್ತಾರೆ. ಆಚೆ ಮನೇಲಿ ತಿನ್ನಲ್ಲ ಅಂದ್ಮೇಲೆ ಆಚೆ ನಾನ್ ವೆಜ್ಜೇ ಮಾಡ್ತೀರಾ ಅಂತ. ನಾನು ಒಬ್ಬನೇ ತಿಂತೀನಿ ನೋಡ್ರಿ ಮನೇಲಿ ನಾನ್ ವೆಜ್. ಯಾರು ತಿನ್ನಲ್ಲ ನಾನು. ಸೇಮ್. ಇವಾಗ ನಾರ್ತ್ ಕರ್ನಾಟಕ ಅಂದ್ರೇ ಬಿಸಿಲು ಜಾಸ್ತಿ ಅಂತ ಹೇಳ್ತಾರೆ. ಹೇಗೆ ಆ ಬಿಸಿಲಲ್ಲಿ, ಆ ಮಣ್ಣಲ್ಲಿ, ಈ ಧೂಳು ಇದ್ರ ಮಧ್ಯೆ ಶೂಟಿಂಗ್ ಮಾಡೋದೇನಾದರೂ ಕಷ್ಟ ಅನಿಸ್ತಾ ನಿಮಗೆ? ತುಂಬ ಅಂದರೆ ನಮಗೆ ಅದು ಅಂದರೆ ಅಂದರೆ ಬಾಗಲಕೋಟೆಯಲ್ಲಿ ಕಷ್ಟ ಅನಿಸಿದೆ ಅದು ಒಂದು. ಅದು ಬಿಟ್ಟರೆ ಇನ್ನೆಲ್ಲವೂ ಚೆನ್ನಾಗಿತ್ತು. ಯೂಶಲಿ ಬಂಡೆಗಳ ಮೇಲೆ ಅಲ್ಲೆಲ್ಲ ಶೂಟಿಂಗ್ ಇದ್ದಾಗ ನಿಮಗೆ ಗೊತ್ತು, ನಮಗೆ ಟ್ಯಾನ್ ಆದರೆ ಅದು ಹೋಗೋದು ಒಂದು ದೊಡ್ಡ ಟಾಸ್ಕ್ ಇರುತ್ತೆ. ಸೊ ಅಷ್ಟು ಬಿಸಿಲು, ಆ ಬಿಸಿಲಲ್ಲಿ ಟೇಕ್ ಮೇಲೆ ಟೇಕ್ ಹೋಗ್ತಿರುತ್ತೆ. ಆ್ಯಂಡ್ ಆ ಬಿಸಿಲಿಗೆ ಮೇಕಪ್ ನಿಲ್ತಿಲ್ಲ, ಪದೇ ಮಾಡಿದ್ರೆ ಪ್ಯಾಚ್ ಆಗುತ್ತೆ. ಸೊ ಅದೊಂದು ಹೆಕ್ಟಿಕ್ ಆಗಿತ್ತು. 30 ಜನ ಇರುವಂಥ ಆರ್ಟಿಸ್ಟ್ಗಳು ಹಾಕೊಂಡು ಸಿನಿಮಾ ಮಾಡ್ತಿರೋದು, ಇದನ್ನೆಲ್ಲ ಹೇಗೆ ಬ್ಯಾಲೆನ್ಸ್ ಮಾಡಿದ್ರಿ? ಎಲ್ರುಗಳ ಮಧ್ಯೆನೂ ಸೀನ್ಗಳು ಇರ್ತಾ ಇತ್ತು, ಹೇಗೆ ಅನ್ನಿಸ್ತು ನಿಮ್ಗೆ? ಇದೆಲ್ಲ ಯಾವ ಥರ ಬ್ಯಾಲೆನ್ಸ್ ಮಾಡಿದ್ರಿ? ಅಂದರೆ ಸ್ಟಾರ್ಟಿಂಗ್ ಭಯ ಆಗ್ತಿತ್ತು ಮ್ಯಾಮ್ ನನಗೆ ಸ್ವಲ್ಪ. ಮಧುಸೂದನ್ ಸರ್ ನಮ್ಮ ತಾತ ಕ್ಯಾರೆಕ್ಟ್ರು, ಮತ್ತು ಅರಣಿ ಮ್ಯಾಮ್ ಇವ್ರ ಜೊತೆ ಎಲ್ಲ ಮಾಡಬೇಕಾದ್ರೆ ಆಮೇಲೆ ಹೋಗ್ತಾ ಇವ್ರು ಸ್ವಲ್ಪ ಕ್ಲೋಸ್ ಆದಮೇಲೆ ಸ್ವಲ್ಪ ಹಂಗೆ ಈಸಿ ಆಯ್ತು ಮ್ಯಾಮ್. ಯಾಕಂದರೆ ಫಸ್ಟ್ ಟೈಮ್ ಅಲ್ಲ ಮ್ಯಾಮ್ ಇಷ್ಟು ದೊಡ್ಡ ಎಲ್ಲ ಸೀನಿಯರ್ ಆ್ಯಕ್ಟರ್ಸ್ ಜೊತೆ ಮಾಡ್ತಿರೋದು. ಅಂದರೆ ನಮಗೆ ಸೀನಿಯರ್ ಆರ್ಟಿಸ್ಟ್ ಜೊತೆ ಮಾಡಿದಾಗ ಒಂದು ತುಂಬ ಕಲಿಯೋಕ್ಕೆ ಸಿಗುತ್ತೆ. ಈಗ ಹರಿಣಿ ಮ್ಯಾಮಿಂದ ಏನೋ ಒಂದು ಕಲಿತೀವಿ, ಆ್ಯಂಡ್ ಆರತಿ ಮ್ಯಾಮ್ ಅಂತ ಇದ್ದಾರೆ, ಅವರಿಂದ ಏನೋ ಒಂದು ಕಲಿತೀವಿ. ಪ್ರತಿಯೊಂದು ಅಂದರೆ ಸೀನಿಯರ್ ಆರ್ಟಿಸ್ಟಿಂದ ಓಕೆ ನಾವು ಹಿಂಗೆ ಮಾಡಬೇಕು ನೆಕ್ಸ್ಟು, ಅಥವಾ ಇದನ್ನು ಕಲ್ತ್ಕೋಬೇಕು ಅನ್ನೋದು ತುಂಬ ಇರುತ್ತೆ. ಸೊ ಅದೊಂಥರ ಪ್ಲಸ್ ಪಾಯಿಂಟ್ ನಮಗೆ, ಅಷ್ಟು ಜನ ಹಿರಿಯ ಕಲಾವಿದರಿದ್ದಾರೆ. ಹಾಗಿದ್ರೆ ಈ ಸಿನಿಮಾ ಒಂದೊಳ್ಳೆ ಲವ್ ಸ್ಟೋರಿ ಆಗಿ ನಾವು ನೋಡ್ಬೋದಾ, ಅಥವಾ ಒಂದೊಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಆಗಿ ನೋಡ್ಬೋದಾ?
ಎಲ್ಲ ಮ್ಯಾಮ್ ಲವ್, ಫ್ಯಾಮಿಲಿ, ಆ್ಯಕ್ಷನ್, ಮಾಸ್, ಕಾಮಿಡಿ ಎಲ್ಲ ಇರುತ್ತೆ ಮ್ಯಾಮ್. ನಂಗೊಂದು ಡೌಟು, ನೀವು ಆ್ಯಕ್ಷನ್ ಮಾಡಿದ್ದೀರಾ ಅಂತ ನನಗೆ ಡೌಟ್. ನನಗೆ ಆ್ಯಕ್ಷನ್ ಇಷ್ಟ ಮ್ಯಾಮ್. ನನಗೆ ಆ್ಯಕ್ಷನ್ ಅಂದರೆ ಭಾರಿ ಇಷ್ಟ ಮ್ಯಾಮ್. ನೀವು ಹಿಂಗಿರೋದು ನೋಡಿದ್ರೆ ನೀವು ಯಾಕೋ ಆ್ಯಕ್ಷನ್ ಮಾಡಿದ್ದೀರಾ ಹಂಗೆ ನೋಡ್ರಿ ಅಲ್ವಾ, ಹಂಗೆ ಅನ್ಸುತ್ತೆ. ಅನ್ಸುತ್ತೆ. ನಿಮಗೆ ಯಾಕೆ ನೀವು ಇಷ್ಟೊಂದು ಸೈಲೆಂಟು, ನಂಗೆ ಯಾಕೋ ಬೋರ್ ಆಗ್ತಿದೆ, ನೀವು ಹಿಂಗಿರ್ಬೇಡಿ, ಸ್ವಲ್ಪ ಆ್ಯಕ್ಟಿವ್ ಆಗಿರಿ ಅಂತ ನೀವು ಯಾವಾಗಾದರೂ ಅವ್ರಿಗೆ ಸೆಟಲ್ ಹೇಳೋದು, ಬೈಯೋದು ಏನು? ನೀವು ನೀವೇ ಅಡ್ಜಸ್ಟ್ ಆಗಿಬಿಟ್ರೆ ಅನ್ಸುತ್ತೆ ಅವ್ರಿಗೆ. ಇಲ್ಲ, ನನ್ಗೆ ಹಂಗೆ ಇಷ್ಟ. ಅಂದರೆ ಸ್ವಲ್ಪ ರಿಸರ್ವ್ಡ್ ಆಗಿ ಅಂದರೆ ನಾನು ಯೂಶಲಿ ಇವ್ರ ಜೊತೆ ಎಲ್ಲ ಮಾತಾಡಲ್ಲ. ಅಂದರೆ ಏನಾದ್ರು ಟೀಮ್ ಬಗ್ಗೆ ಅಥವಾ ಸ್ಕ್ರಿಪ್ಟ್ ಬಗ್ಗೆ ಏನಾದ್ರು ಡಿಸ್ಕಷನ್ ಇದ್ರೆ ಮಾತ್ರ ನಾನು ಮಾತಾಡೋದು, ಇಲ್ಲಾಂದರೆ ನಾನು ಸ್ವಲ್ಪ ರಿಸರ್ವ್ಡ್ ಆಗಿ. ಇವಾಗ ಸಿನಿಮಾ ಅಂತಂದಾಗ ಎಷ್ಟೊಂದು ಒಳ್ಳೆ ಘಟನೆಗಳು ನಡೆದಿರುತ್ತೆ, ಒಂದು ಕಷ್ಟಕರ ಆಗಿರೋಂಥ ಸೀನ್ಗಳು ನೀವು ಮಾಡಿರ್ತೀರಾ, ಅಂಥದ್ದು ಯಾವುದಾದ್ರೂ ನೆನಪಿಗಿರುವಂಥದ್ದು? ತುಂಬ ಇದೆ. ಕಷ್ಟ ಅಂದರೆ ಅದೇ ಆ ಬಿಸಿಲಲ್ಲಿ ಮಾಡೋದು ಒಂದು ಕಷ್ಟ. ಅದು ಬಿಟ್ಟರೆ ಒಂದು ಸ್ವಲ್ಪ ಸ್ವಿಮ್ಮಿಂಗ್ ಪೂಲ್ ಶಾರ್ಟ್ಸ್ ಇತ್ತು, ಅದು ಸ್ವಲ್ಪ ನನಗೆ ಪರ್ಸ್ನಲಿ ಇಷ್ಟು ಸಿನಿಮಾ ಮಾಡಿದ್ರಲ್ಲಿ ಇಷ್ಟೊಂದು ಕಷ್ಟ ನಂಗೆ ಅನಿಸ್ಲೇ ಇಲ್ವಲ್ಲ ಅನ್ನೋ ಥರ ಕಷ್ಟ ಅನಿಸಿದ್ದು ಆ ಸ್ವಿಮ್ಮಿಂಗ್ ಪೂಲ್ ಶಾರ್ಟ್ಸ್ ಅಷ್ಟೇ. ನನಗೆ ಕಷ್ಟ ಅಂದರೆ ಒಂದು ಫೈಟ್ ಸೀನ್ ಇತ್ತು ಮ್ಯಾಮ್, ಅದು ಭಾಳ ಕಷ್ಟ ಅನಿಸ್ತು. ಹಿಂಗೆ ರೋಪ್ ಹಾಕಿ ಮೇಲಿಂದ ಬೀಳೋದು, ಅದು ಸ್ವಲ್ಪ ಕಷ್ಟ ಅನಿಸ್ತು ಅಷ್ಟೇ ಮ್ಯಾಮ್. ಅದು ಎಲ್ಲ ಇಷ್ಟ. ಏನೋ ಏಟ್ ಏನಾದರೂ ಆಗಿತ್ತಾ? ಬಿದ್ದಿತ್ತು ಮ್ಯಾಮ್, ಇಲ್ಲೇ ಇನ್ನೂ ನೋವಿದೆ ಸ್ವಲ್ಪ ಲೈಟ್. ಹೌದಾ? ಅಂದರೆ ಶೂಟಿಂಗ್ ಏನಾದರೂ ಏಟಾಗಿ ಪ್ಯಾಕಪ್ ಎಲ್ಲ ಆ ಥರ? ಆ್ಯಕ್ಚುಲಿ ಅದು ಫೈಟ್ ಆದಮೇಲೆ 1 ವೀಕ್ ಬ್ರೇಕೇ ಇತ್ತು ಮ್ಯಾಮ್. ಓಕೆ, ಹಾಂ ಹಾಂ. ಹಾಗಾಗಿ ರೆಸ್ಟಿಗೆ ಒಂದು ಒಳ್ಳೆ ಟೈಮ್ ಸಿಕ್ತು. ಇವಾಗ ನಾನು ಒಂದು 3 ಟಂಗ್ ಟ್ವಿಸ್ಟರ್ ಕೊಡ್ತೀನಿ, ನೀವು ನೋಡಿಬಿಟ್ಟು ಒಂದು 5 ಟೈಮ್ಸ್ ನೋಡೋಣ ಯಾರು ಬೇಗ ಎಷ್ಟು ಸ್ಪಷ್ಟವಾಗಿ ಮಾತಾಡ್ತಾರೆ, ಹೇಳ್ತಾರೆ ಅನ್ನೋದು. ಇದರಲ್ಲಿ ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವುದು ಅಂತ. ಇಬ್ಬರು ಒಂದೊಂದು. ಆಯ್ತು ಸಲ ಓಕೆನಾ? ನಂಗೆ ಕೊಡಿ, ನಾನು ನೋಡ್ತೀನಿ ಕರೆಕ್ಟ್ ಆಗಿದೆಯಾ ಇಲ್ಲ. ಈ ತುಂಬ ಈಸಿಯಾಗಿರೋದೇ ತೊಗೊಂಡ್ಬಿಟ್ಟಿದ್ದೀರಾ. ಏನು ಮಾಡೋದು? ಎಲ್ಲ ನಾನು ಬಿಟ್ಟು ಅದರಲ್ಲಿ ಒಂದಿತ್ತು. ಅಲ್ಲ, ನೀವು ಆ್ಯಕ್ಚುಲಿ ನೀವು ಬೇರೆ ತೊಗೊಂಡಿರ್ತೀರಾ ಅಂದ್ಕೊಂಡೆ, ಇದು ನೀವು ತೊಗೊಳೋದೇ ಇಲ್ಲ ಅಂತ ಗೆಸ್ ಮಾಡಿದ್ದೆ ನಾನು. ಬಟ್ ನೀವು ಇಷ್ಟು ಈಸಿನಾ? ಪರವಾಗಿಲ್ಲ, ಹೇಳಿ. 5 ಟೈಮ್ಸ್ ಹೇಳಬೇಕು. ಇವರು ಇದನ್ನ ನೋಡಿದ್ರು, ತುಂಬಾ ನಾನು ನೋಡಿಲ್ಲ, ನಾ ಚಿಕ್ಕದಿದೆ ಅಂತ ತಗೊಂಡಿದ್ದೆ. ಅದೇನೆ ಚಿಕ್ಕದಿದೆ ಅಂತ. ಸರಿ, ಪರವಾಗಿಲ್ಲ, ನೀವು ಇದನ್ನ ತಗೊಂಡಿದ್ರಲ್ವಾ, ಇದನ್ನೇ ಹೇಳ್ಬೋದು. ಥ್ಯಾಂಕ್ ಯು. ಓಕೆ. ಅಂದ್ರೆ ಒಂದ್ಸಲ ಹೇಳ್ಬೇಕಷ್ಟೇ? ಇಲ್ಲ, ಸ್ಪೀಡ್ ಆಗಿ 5 ಟೈಮ್ಸ್ ಹೇಳಬೇಕು. ಓಕೆ. ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ. ಅವ್ರು ಕೌಂಟ್ ಮಾಡ್ಕೊಂಡು ಆಯ್ತು ಅಷ್ಟೇ, 5 ಮೇಲೆ ಒಂದು ಹೇಳಲ್ಲ ನಾನು. ನೈಸ್, ಸೂಪರ್ ಆಗಿ ಹೇಳಿದ್ರಿ. ನೀವು ನೆಕ್ಸ್ಟ್ ನೀವು ಯಾವ ತಗೊಂಡಿದ್ರಾ? ಹೇಳ್ಬೋದಲ್ಲ? ನೋಡ್ಕೊಂಡಲ್ಲ, ನೋಡಿದ್ರಿ ತಾನೆ ಇವಾಗ. ಕುರುಡು ಕುಮಾರಿಗೆ ಪುರಿದ ಉರಿಗಡ್ಲೆ, ಕುರುಡು ಕುಮಾರಿಗೆ ಉರಿದ ಉರಿಗಡ್ಲೆ. ಐ ಥಿಂಕ್ ಅದು ಕರೆಕ್ಟ್ ಆಗಿದೆಯಾ ಅಕ್ಷಯ್? ಕುದುರೆಗೆ ಚೆನ್ನಾಗಿ ಕುಮಾರಿಗೆ ಅನ್ಕೊಂಡೆ. ಸಾರಿ ಹೇಳಿ. ಕುರುಡು ಕುದುರೆಗೆ ಉರಿದ ಉರುಗಡ್ಲೆ. ಇಷ್ಟು ಸ್ಲೋ ಅಲ್ಲ, ಸ್ಪೀಡ್ ಆಗಿ ಹೇಳ್ಬೇಕು. ಅದೇ ಹೇಳ್ತೀನಿ, ಇವ್ರದ್ದು ಹೇಳ್ತೀನಿ. ಇಲ್ಲ, ನೀವು ಸೆಲೆಕ್ಟ್ ಮಾಡಿದ್ದು ತಾನೆ, ನೀವು ಅದನ್ನ ಹೇಳ್ಬೇಕು, ಸ್ಪೀಡ್ ಆಗಿ ಹೇಳ್ಬೇಕು. ಕುರುಡು ಕುಮಾರಿಗೆ ಪುರಿದ ಉರಿಗಡ್ಲೆ. ಕುದುರೆ ಕುರುಡು ಕುದುರೆಗೆ ಪುರಿದ ಉರಿಗಡ್ಲೆ. ಕುರುಡು ಕುದುರೆಗೆ ಪುರಿದ ಉರಿಗಡ್ಲೆ. ಪುರಿದ ಉರುಗಡ್ಲೆ. ಇನ್ನೊಂದ್ಸರಿ ಹೇಳಿ ನೀವು. ಕುರುಡು ಕುದುರೆಗೆ ಪುರಿದ ಉರಿಗಡ್ಲೆ. ಕುರುಡು ಕುದುರೆಗೆ ಹುರಿದ ಹುರುಗಡ್ಲೆ. ಕುರುಡು ಕುದುರೆಗೆ ಉರಿದ ಉರಿಗಡ್ಲೆ. ಕುರುಡು ಕುದುರೆಗೆ ಇನ್ನೊಂದ್ಸರಿ ಟ್ರೈ ಮಾಡಿ. ಕುರುಡು ಕುದುರೆಗೆ ಪುರಿದ ಉರಿಗಡ್ಲೆ. ಕುರುಡು ಹುರಿದ ಹುರುಗಡ್ಲೆ. ಉರಿದ ಉರುಗಡ್ಲೆ. ಕುರುಡು ಕುದುರೆಗೆ 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 ಉರಿದ ಉರುಗಡ್ಲೆ. ಸೂಪರ್, ಹೇಳಿದ್ರು. ಕಷ್ಟ ಆಯ್ತು ಆಕ್ಚುಲಿ ಅದು. ಅದೇ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ನೆಕ್ಸ್ಟ್ ಮಂತ್, ಏನು ಹೇಳ್ತೀರಾ ವೀಕ್ಷಕರಿಗೆ? ದಯವಿಟ್ಟು ಸಿನಿಮಾನ ಥಿಯೇಟ್ರಲ್ಲೇ ಬಂದು ನೋಡಿ ಅಂತ ಕೇಳ್ಕೊತೀನಿ. ಬಿಕಾಸ್ ಸಾಕಷ್ಟು ಸಿನಿಮಾ ಹಿಂಗಾಗುತ್ತೆ ಕನ್ನಡ ಸಿನಿಮಾಗಳು ಅಂತ ಕೇಳ್ತಾ ಇದ್ದೀವಿ. ಬಟ್ ಹೊಸಬ್ರಿಗೆ ನಿಜವಾಗ್ಲೂ ಈಗ ನಮ್ಮ ಥರ ಹೊಸಬ್ರು ಪ್ರೊಡ್ಯೂಸರ್ ಇನ್ವೆಸ್ಟ್ ಮಾಡಿ ಹಾಕಿದ್ದಾರೆ ಅಂದರೆ ಯಾವುದೋ ಒಂದು ನಂಬಿಕೆ, ಜನಗಳು ಚೆನ್ನಾಗಿರೋ ಸಿನಿಮಾನ ನೋಡ್ತಾರೆ, ಹೊಸಬ್ರನ್ನ ಬೆಳೆಸ್ತಾರೆ ಅಂತ. ಸೊ ಹೊಸಬ್ರಿಗೆ ನೀವು ಎಷ್ಟು ಬೆಳೆಸ್ತೀರಾ ಆ್ಯಂಡ್ ಅಷ್ಟೇ ಹೊಸಬ್ರು ಬೆಳೀತಾ ಹೋಗ್ತಾರೆ, ಅಷ್ಟೇ ಜನಕ್ಕೆ ಆಪರ್ಚುನಿಟಿ ಸಿಗ್ತಾ ಹೋಗುತ್ತೆ. ಸೊ ಪ್ರತಿಯೊಬ್ಬರು ಸಿನಿಮಾನ ಥಿಯೇಟರಲ್ಲೇ ಬಂದು ನೋಡಿ. OTT ಅಥವಾ ಮೊಬೈಲ್ ಮೊಬೈಲಲ್ಲಿ ಸೋಷಿಯಲ್ ಮೀಡಿಯಾಸ್ನ ನೋಡೋದಲ್ಲದೆ ಸಿನಿಮಾಗಳನ್ನ ನೋಡಿ, ಸಿನಿಮಾಗಳನ್ನ ಪ್ರೋತ್ಸಾಹಿಸಿ ಆ್ಯಂಡ್ ಹೆಚ್ಚೆಚ್ಚು ಆದಷ್ಟು ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ.
ಎಲ್ಲರೂ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡ್ರಿ ಅಂತ ಕೇಳೋಕೆ ಇಷ್ಟಪಡ್ತೀನಿ ನಾನು. ಅಷ್ಟೇ. ನೀವು ನೆಕ್ಸ್ಟ್ ಸಿನಿಮಾ ಇಂಟರ್ವ್ಯೂ ಬಂದಾಗ ಸ್ವಲ್ಪ ಜೋರಾಗಿ ಮಾತಾಡಬೇಕು, ಫುಲ್ಲು ಆ್ಯಕ್ಟಿವ್ ಆಗಿ ಜೋಶಾಗಿ. ನೋಡಿ ಅವ್ರು ಅಟ್ಲೀಸ್ಟ್ ಅವ್ರು ತುಂಬ ಸೈಲೆಂಟ್ ಆದರೂ ಕೂಡ ಸ್ವಲ್ಪ ಮಾತಾಡೋದು, ನೀವು ಅದನ್ನು ಮಾತಾಡ್ತಿಲ್ಲ. ನೆಕ್ಸ್ಟ್ ಟೈಮ್ ಇಂಟರ್ವ್ಯೂ ಬಂದಾಗ ಫುಲ್ ಆ್ಯಕ್ಟಿವಲ್ಲಿ ಮಾತಾಡ್ತೀರ ಅಲ್ವಾ? ಏನೂ ಮಾಡೋಕ್ಕಾಗಲ್ಲ, ಚಿಕ್ಕವರಿದ್ದಾಗಿದ್ದ ಹಿಂಗೆ ಇದ್ರೆ. ಬಟ್ ನೆಕ್ಸ್ಟ್ ಟೈಮ್ ಚೇಂಜ್ ಆಗಬೇಕು ಅಲ್ವಾ? ನಿಮ್ಮ ಸಿನಿಮಾ ಬಗ್ಗೆ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೆ ನಿಮ್ಮ ಸಿನಿಮಾಗೆ ಆಲ್ ದ ಬೆಸ್ಟ್. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.